ಮಾರ್ಚ್ 3 ದಿ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಸ್ಪಷ್ಟತೆಯ ದೃಷ್ಟಿಕೋನ. ಮಾರ್ಕಸ್ ಅರೋಲಿಯಸ್ ಹೇಳಿದ್ದಾರೆ, ನಾವು ಕೇಳುವುದೆಲ್ಲವೂ ಒಂದು ಅಭಿಪ್ರಾಯವಷ್ಟೇ ಸತ್ಯವಲ್ಲ, ನಾವು ನೋಡುವುದೆಲ್ಲವೂ ಒಂದು ದೃಷ್ಟಿಕೋನವಷ್ಟೇ, ಅದುವೇ ಪೂರ್ಣ ಸತ್ಯವಲ್ಲ. ಇಂದು ಸಣ್ಣ ವಿಷಯಗಳು ನಮ್ಮನ್ನು ಕೆರಳಿಸುತ್ತವೆ. ಯಾರೋ ಮಾಡಿದ ಕೆಟ್ಟ ಕಾಮೆಂಟ್ ಅಥವಾ ಇಮೇಲ್ ನಮ್ಮ ಇಡೀ ದಿನವನ್ನು ಹಾಳುಮಾಡುತ್ತದೆ. ಇತರರು ನಮ್ಮ ಮನಸ್ಸನ್ನು ನಿಯಂತ್ರಿಸಲು ನಾವು ಬಿಡುತ್ತೇವೆ. ಗ್ರಹಿಕೆಯ ಶಿಸ್ತನ್ನು, ಡಿಸಿಪ್ಲಿನ್ ಆಫ್ ಪರ್ಸೆಪ್ಷನ್, ಅಳವಡಿಸಿಕೊಳ್ಳಿ. ಸಂದರ್ಭವು ತಟಸ್ಥವಾಗಿರುತ್ತದೆ. ನಿಮ್ಮ ಪ್ರತಿಕ್ರಿಯೆಯೇ ಅದನ್ನು ಕೆಟ್ಟದು ಎಂದು ಮಾಡುತ್ತದೆ. ಯಾವುದೇ ಅಭಿಪ್ರಾಯವನ್ನು ಹೊಂದದಿರುವುದನ್ನು ಅಭ್ಯಾಸ ಮಾಡಿ. ಅವಮಾನವನ್ನು ನೀವು ಹಾನಿ ಎಂದು ಪರಿಗಣಿಸದಿದ್ದರೆ ಆ ಹಾನಿ ಇಲ್ಲದಂತಾಗುತ್ತದೆ. ಇಂದು ನೀವು ಯಾವ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತೀರಿ? ಕಾಮೆಂಟ್ ಮಾಡಿ. ಮಾರ್ಚ್ 4 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಅಧಿಕಾರವು ಕೇವಲ ಭ್ರಷ್ಟಗೊಳಿಸುವುದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಕಲೆ ಹಾಕುತ್ತದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಮಾರ್ಕಸ್ ಅರೋಲಿಯಸ್ ಕೇವಲ ಒಬ್ಬ ಚಕ್ರವರ್ತಿಯಾಗಿ ಉಳಿಯಲು ಹೆದರುತ್ತಿದ್ದರು. ನಾವೆಲ್ಲರೂ ಅಂತಸ್ತು ಮತ್ತು ಪ್ರಶಂಸೆಗಾಗಿ ಹಾತೊರೆಯುತ್ತೇವೆ. ಆದರೆ ಯಶಸ್ಸು ಸಿಕ್ಕಾಗ ನಮ್ಮ ನೈಜ ಗುಣವನ್ನು ಮರೆಯುತ್ತೇವೆ. ಅಹಂಕಾರ ಮತ್ತು ಆಡಂಬರ ನಮ್ಮನ್ನು ಆವರಿಸುತ್ತದೆ. ಸ್ಟೋಯಿಕ್ ಪರಿಹಾರ. ಸರಳವಾಗಿರಲು ಪ್ರಯತ್ನಿಸಿ. ಅರೋಲಿಯಸ್ ಹೇಳುತ್ತಾರೆ, ಜೀವನವು ಚಿಕ್ಕದಾಗಿದೆ. ಯಶಸ್ಸು ನಿಮ್ಮನ್ನು ಬದಲಾಯಿಸಲು ಬಿಡಬೇಡಿ. ಬದಲಾಗಿ ಒಳ್ಳೆಯತನ ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಉತ್ತಮ ಚಾರಿತ್ರ್ಯವೇ ಜೀವನದ ನಿಜವಾದ ಲಾಭ. ನಿಮ್ಮ ಯಶಸ್ಸಿನ ನಡುವೆಯೂ ಇಂದು ನೀವು ಮಾಡುವ ಒಂದು ಒಳ್ಳೆಯ ಕೆಲಸ ಯಾವುದು? ಕೆಳಗೆ ತಿಳಿಸಿ.